ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಉದ್ಘಾಟಕರಾಗಿ ಬಂದಿರುವಂತಹ ಶ್ರೀ ಜಿ.ಆರ್. ಪ್ರದೀಪ್ ಅವರೇ, ಹಾಗೆ ನಿಮ್ಮೆಲ್ಲರ ಮೆಚ್ಚಿನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀಪತಿ ಭಾರದ್ವಾಜ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ಬೇಳೂರು ಶಿವರಾಮ್ ಅವರೇ, ಶ್ರೀ ಬಿ.ಪಿ. ಮಸೂನ್ ಅವರೇ, ಶ್ರೀ ಸದಾಶಿವ ಭಟ್ ಅವರೇ, ಹಾಗೂ ಇವತ್ತಿನ ಭಾರ್ಗವ ಭೂಷಣ ಪ್ರಶಸ್ತಿ ಪುರಸ್ಕೃತರ ಆಗಿರುವಂತಹ ಶ್ರೀ ಅನಂತ ನಾರಾಯಣ ಶಾಸ್ತ್ರಿ ಅವರೇ, ಶ್ರೀ ಪ್ರೇಮ ರಾಮಚಂದ್ರ ಹಂದೆ ಅವರೇ, ಹಾಗೂ ಸಮಸ್ತ ವಿಪ್ರ ಬಾಂಧವರೇ, ಇವತ್ತು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮಂಡ್ಯ ಜಿಲ್ಲೆಯ ವಿಪ್ರೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಿಮಗೆ ಅನಿಸ್ತಾ ಇರಬಹುದು, ಯಾವುದು ಸಂಘಟನೆ, ಎಲ್ಲಿಯ ಸಂಘಟನೆ, ಹೇಗೆ ಬಂತು, ಯಾಕೆ ಬಂತು ಎಂಬ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಬಂದಿರಬಹುದು. ಇದೊಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ, ಇದೊಂದು ರಾಷ್ಟ್ರೀಯ ಸಂಘಟನೆ. 22 ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಇದೆ. ಅದರಲ್ಲಿ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಹಾಗೆ ತಾಲೂಕು ಅಧ್ಯಕ್ಷರು ಕೂಡ ನಮ್ಮ ಟೀಮ್ಗಳನ್ನ ಮಾಡ್ತೀವಿ. ಹಾಗೆ 32 ವಿಂಗಗಳಲ್ಲಿ, ಅಂದ್ರೆ ಒಂದು ಪೇರಡಿ, ಒಂದು ಮಹಿಳಾ ವಿಂಗು, ಒಂದು ಯುವ ಘಟಕ, ಮತ್ತೆ ಡಾಕ್ಟರ್ಸ್ ವಿಂಗು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಸಂಘಟನೆಯನ್ನ ಬಲಪಡಿಸಬೇಕು ಅಂತ ನಮ್ಮ ಈ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಪ್ರಾರಂಭವಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಗೋವಿಂದ ಕುಂಬಳಿಯವರ ನೇತೃತ್ವದಲ್ಲಿ ಇದೊಂದು ಸಂಘಟನೆ ನಡೀತಾ ಇದೆ. ನಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲ ಸಂಘಟನೆಯ ಅಂತೆ ನಮ್ಮ ಸಂಘಟನೆ ಅಲ್ಲ, ಆರ್ಥಿಕವಾಗಿ ನಾವು ಬಹಳ ಬೆಳಿಬೇಕಾಗಿದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಅವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಈಗ ನಾವು ನಮ್ಮಲ್ಲಿರುವಂತಹ ಬುದ್ಧಿ, ನಮ್ಮಲ್ಲಿರುವಂತಹ ಚಾತುರ್ಯತೆ ಅದನ್ನ ನೋಡಿಕೊಂಡು ಮತ್ತೆ ನಮ್ಮಲ್ಲಿರುವಂತಹ ಯಾರು ಉದ್ಯಮಗಳಿದ್ದಾರೆ ಅವರಿಗೆ ಒಂದು ಕೂಡಿಸೋಣ ಅಂತ ಹೇಳ್ತಾ ಒಂದು ಬ್ರಹ್ಮ ಉದ್ಯೋಗ ಅಂತ ವಿಶೇಷ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಕೂಡ, ಅಂದ್ರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲರಿಗೆ ಒಂದೇ ಜಾಗದಲ್ಲಿ ಕೂಡಿಸಿ ಒಂದು ವಿಶೇಷವಾಗಿ ಒಂದು ನೆಟ್ವರ್ಕಿಂಗ್ ಲೆವೆಲ್ ಅಲ್ಲಿ, ಮತ್ತೆ ನಮ್ಮ ಬಿಸ್ನೆಸ್ ಅಂದ್ರೆ ಬ್ರಾಹ್ಮಣರ ಬಿಸ್ನೆಸ್ ಬ್ರಾಹ್ಮಣರನ್ನೇ ಉಳಿಲಿ, ಉಳಿದ್ರೆ ನಮ್ಮ ಆರ್ಥಿಕತೆ ಹೆಚ್ಚಾಗುತ್ತೆ. ಅದೊಂದು ದೊಡ್ಡ ವಿಜನ್ ಇಟ್ಕೊಂಡು ಒಂದು ಹಲವಾರು ಕ್ಲಾಸ್ ಡೆಲ್ಲಿಯಲ್ಲಿ ಮಾಡಿದ್ವಿ, ಅದರ ಹಿಂದೆ ಔರಂಗಾಬಾದ್, ಅವ್ರ ಹಿಂದೆ ಪುಣೆಯಲ್ಲಿ, ಮತ್ತೆ ಈ ಬರುವಂತಹ ಇದರಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಸೊ ಎದಕ್ಕೆ ಮಾಡಬೇಕು? ಒಂದು ನೆಟ್ವರ್ಕಿಂಗ್ ಆಗುತ್ತೆ, ಬಿಸ್ನೆಸ್ ಟರ್ನ್ ಓವರ್ ಆಗುತ್ತೆ, ಮತ್ತೆ ಯಾರು ನಮ್ಮಲ್ಲಿರುವಂತಹ ಬಿಸ್ನೆಸ್ ಮ್ಯಾನು, ಎಂಟರ್ಪ್ರಿನರ್ಸ್ ಯಾರು ಇರ್ತಾರಲ್ಲ ಅವರಿಗೆ ನಾವು ಒತ್ತಾಯ ಮಾಡಬೇಕು. ಏನು? ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಜಾಬ್ ಅಪಾರ್ಚುನಿಟಿಗಳನ್ನ ನಾವು ಕೊಡಿಸ್ಬೋದು. ಹೀಗೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಜಾಬ್ ಅಪಾರ್ಚುನಿಟಿಗಳು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಎಲ್ಲರೂ ಈಗ ಒಂದು ನೌಕರಿ ಅಂದ್ರೆ ಉದ್ಯೋಗದ ಜಾಸ್ತಿ ಇದೆ. ಬ್ರಾಹ್ಮಣರು ಈಗ ಸಾಫ್ಟ್ವೇರು ಇಲ್ಲಾಂದ್ರೆ ಪ್ರೊಫೆಷನಲ್ ಇದರಲ್ಲಿ ನಾವು ಜಾಸ್ತಿ ಹೋಗ್ತಾ ಇದ್ದೀವಿ. ಹೀಗೆ ಇನ್ನೊಂದು ರೀತಿಯ ವಿಚಾರ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ನಾವು ಕೂಡಿ ಒಂದು ಏನು ವಿಚಾರ ಮಾಡ್ತೀವಿ, ಸ್ಟಾರ್ಟ್ಅಪ್ ಫಾರ್ ಪ್ಲೇಯರ್ಸ್ ಯಾಕೆ ಮಾಡಬಾರ್ದು?
ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ತಮ್ಮದೇ ಆದ ಬಿಸ್ನೆಸ್ಗಳನ್ನ ಮಾಡಬೇಕು, ತಮ್ಮದೇ ಆದ ಒಂದು ಓನರ್ ಆಗಿರ್ಬೇಕು, ತಮ್ಮದೇ ಆದ ಬಿಸ್ನೆಸ್ ಇರಬೇಕು ಅಂತ ಇರುತ್ತೆ. ಆದ್ರೆ ಅವ್ರಿಗೆ ಗೈಡೆನ್ಸ್ ನಾನು ಹೇಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ. ಆದ ಕಾರಣಕ್ಕಾಗಿ ನಮ್ಮಲ್ಲಿರುವಂತಹ ಒಂದು ಈ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿಸ್ತಾ ಇದ್ದೀವಿ. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಫೈನಾನ್ಷಿಯಲ್ ಬಿಲ್ಡ್ ಮಾಡಬೇಕು, ಹಾಗೆ ಕೂಡ ನಮ್ಮಲ್ಲಿರುವಂತಹ ಯಾರು ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ ಅವರಿಗೆ ಹೇಳ್ತಾ ಇದ್ದೀವಿ, ಒಂದು 10% ಆಫ್ ಅಮೌಂಟ್ ಅವರಿಗೆ ಬಿಸ್ನೆಸ್ ಅನ್ನು ಕೊಡಿ, ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಸಂಘದಿಂದ ಕೊಟ್ಟು ಅವ್ರಿಗೆ ಬರೀ ಒಂದು ಟ್ರೈನಿಂಗ್ ಕೊಟ್ರಲ್ಲ, ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಒಂದು ಸಂಘಟನೆ, ಒಂದು ಬಿಸ್ನೆಸ್ ಅನ್ನ ಹೆಂಗ್ ರನ್ ಮಾಡಬೇಕು ಅಂತ ಆರ್ಥಿಕತೆಯಾಗಿ ನೋಡ್ತಾ ಇದ್ದೀವಿ. ಹಾಗೆ ಸಾಮಾಜಿಕ ವಿಪ್ಲೋತ್ಸವ ಕಾರ್ಯಕ್ರಮ ಬೆಂಗಳೂರಲ್ಲಿ ಮೊನ್ನೆ ಭವ್ಯವಾದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಉಚಿತ ಶಿಬಿರಗಳನ್ನ ಮಾಡ್ತೀವಿ. ಹಾಗೆ ಪಿಂಚಣಿ ಸೇವೆಗಳು ಅಂತಂದ್ರೆ ಈಗೆಲ್ಲರಿಗೂ ಗೊತ್ತು. ಒಬ್ಬೊಬ್ಬರು ಯಾರು BPL ಹೋಲ್ಡರ್ಸ್ ಇರ್ತಾರೆ ಅವರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಅವ್ರ ಮನೆಗೆ ಹೋಗಿ ಅವರ ಡಾಕ್ಯುಮೆಂಟ್ಸ್ ತಗೊಂಡು ಪಿಂಚಣಿಗಳನ್ನ ಒದಗಿಸುವ ಮುಖಾಂತರ ಅದೊಂದು ಸೇವೆಯನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಅಖಿಲ ಭಾರತೀಯ ಬ್ರಾಹ್ಮಣ ಸಂಘ ಮಾಡ್ತಾ ಇದ್ದೀವಿ. ಈ ಮಂಡ್ಯ ವಿಪ್ಲೋತ್ಸವ ನೋಡಿದ್ರೆ ನಮಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಬಹಳ ಎತ್ತರದಲ್ಲಿ ಹೋಗುತ್ತೆ. ನಾವು ಶ್ರೀಪತಿಯವರ ಹಿಂದೆ ಇದ್ದು ಹಲವಾರು ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ, ಹಾಗೆ ಇವತ್ತಿನ ಬೆಳಿಗ್ಗೆನೆ ನಾವು ಒಂದು ಉದ್ಘಾಟನೆಯನ್ನ ಮಾಡಿದ್ದೀವಿ. ಒಂದು 5 ಟೈಲರಿಂಗ್ ಮಷೀನ್ಸ್ ಗಳನ್ನ ಕೊಟ್ಟಿದ್ದೇವೆ ನಮ್ಮ ಸಂಘದಿಂದ. ಇಲ್ಲೇ ನಮ್ಮ ಮಂಡ್ಯ ಬ್ರಾಹ್ಮಣ ಸಂಘ ಜಾಗದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ಟ್ರೈನಿಂಗ್ ಗಳನ್ನ ನಮ್ಮ ಸಂಘದಿಂದ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಮಹಿಳೆಯರು ಬಂದು ಆ ವಿಶೇಷ ತರಬೇತಿಯನ್ನ ತಗೋಬೇಕಾಗಿ ವಿನಂತಿ. ಯಾಕಂದ್ರೆ ಒಂದು ಅದಕ್ಕೆ ಅಷ್ಟೇ ಸ್ಟಾಪ್ ಆಗಲ್ಲ. ಸಂಘಟನೆಗಳು ಏನಾಗುತ್ತೆ, ಬರೀ ಟೈಲರಿಂಗ್ ಸ್ಟಾಪ್ ಆಗಲ್ಲ, ಅದರ ಎಕ್ಸ್ಟೆಂಡೆಡ್ ಆಗೋ ಕೂಡ ವಿಚಾರಗಳನ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರುವಂತಹ ಅಹಮದಾಬಾದ್ ನಮ್ಮ ಸಂಘಟನೆ ಇದೆ, ಸೂರತ್ ಅಲ್ಲಿ ನಮ್ಮ ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ಯಾರಿಗೆ ಅಲ್ಲಿ ಬಿಸ್ನೆಸ್ ಮ್ಯಾನ್ಸ್ ಇದ್ದೇ ಇರ್ತಾರೆ, ಕ್ಲಾತ್ ಗಳನ್ನ ತಗೊಂಡ್ಬರೋದು. ಮಂಡ್ಯಕ್ಕೆ ಕ್ಲಾತ್ ಬರುತ್ತೆ, ಮಂಡ್ಯದಲ್ಲಿ ಬ್ಯಾಗ್ಸ್ ಗಳನ್ನ ಬರ್ತೀವಿ. ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾ ಇದ್ದೀವಿ. ಸಂಘಟನೆ ಬರೇ ನಾವು ಏನೋ ಸಣ್ಣ ಕಾರ್ಯಕ್ರಮ ಮಾಡಿದ್ವಿ, ಊಟ ಮಾಡಿದ್ವಿ, ಹೋದ್ರೆ ಉಪಯೋಗ ಇಲ್ಲ. ಅದರಿಂದ ಏನು ಯೂಸ್ ಆಗ್ಬೇಕು ನಮ್ಮ ಸಮಾಜಕ್ಕೆ, ಅದನ್ನ ನಾವು ಇಂಪ್ಯಾಕ್ಟ್ಫುಲ್ ನಾವು ಮಾಡೋದೇ ನಮ್ಮ ಬಹಳವಾದ ಇಂಪಾರ್ಟೆಂಟ್ ಇದೆ ಈಗಿನ ನಿರ್ಮಾಣಗಳಲ್ಲಿ. ಹಾಗೆ ರಾಜಕೀಯದಲ್ಲಿ ಕೂಡ ನಾವು ರಾಜಕೀಯ ಮಾಡಲ್ಲ. ರಾಜಕೀಯದಲ್ಲಿ ಯಾರು ಬರ್ತಾರಲ್ಲ, ಯಾವುದೇ ಪಕ್ಷ ಇರಲಿ, ಅವರಿಗೆ ನಾವು ಸಪೋರ್ಟ್ ಅನ್ನ ಮಾಡ್ತೇವೆ. ನಮ್ಮ ಬ್ರಾಹ್ಮಣರಿಗೆ ಯಾರು MLA ನಿಂತರೋ, ಮೆಂಬರ್ ಮುನ್ಸಿಪಾಲಿಟಿ ಮೆಂಬರ್ ನಿಂತರೋ, ಯಾವುದೇ ನಿಂತರೂ ಕೂಡ ನಾವು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತೀವಿ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕೆಲಸಗಳನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಾಯ, ಸಹಕಾರ, ಆಶೀರ್ವಾದ ಈ ಸಂಘಟನೆಗೆ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.